ಯಾವತ್ತು ಕೊಟ್ಟಿದ್ದಾರೆ ಸೀಮಂತದ ಮುಹೂರ್ತ? ಏನು ಬೇಡ ಅಂತ ಎಲ್ಲೋ ಹೋಗಿ ಕೂತು ಶಾಂತಿ ಆರಿಸೋ ನಿಮ್ ಯೋಚನೆ ನನಗೀಗ ಸರಿ ಅನ್ಸ್ತಿದೆ ಸುಶಿ. ಏನಾಯ್ತೀಗ? ಇವಳು ಹಿರಿಯೋಳು ಇವಳು ಕಿರಿಯೋಳು ಅಂತ ಯಾವತ್ತಾದ್ರೂ ಪಕ್ಷಪಾತ ದೃಷ್ಟಿನಲ್ಲಿ ನೋಡಿದೀವ ಸುಶಿ? ನೀನು ಹೀಗೆ ಅರ್ಥವಿಲ್ಲದೆ ಮಾತಾಡ್ತಿದ್ರೆ ನಾನೇನು ಅಂದ್ಕೋಬೇಕು? ಮನೇಲಿ ಅದೇನಾಗ್ತಿದೆ ಅಂತ ಹೇಳೋ. ಶಾಸ್ತ್ರಿಗಳು ಜೋಡಿ ಸೀಮಂತ ಮಾಡಿ ಅಂದ್ರು. ಅಂದ್ರೆ ಸಾವಿತ್ರಿಗೂ ಕಾಂಚನನ್ಗೂ ಇಬ್ರಿಗೂ ಒಂದೇ ದಿನ ಸೀಮಂತ ಮಾಡಿ ಅಂತ. ನನಗೂ ಎಲ್ಲೋ ಆ ಯೋಚನೆ ಇಷ್ಟ ಆಯ್ತು, ಅದಕ್ಕೆ ನಾನು ಒಪ್ಕೊಂಡೆ. ಈಗ ನಿನ್ನ ಒಪ್ಪಿಗೆಗೆ ತಕರಾರು ತೆಗೆದಿರೋರು ಯಾರು? ಕಾಂಚನ. ಒಟ್ಟಿಗೆ ಸೀಮಂತ ಯಾಕಾಗಬಾರ್ದಂತೆ? ಗೊತ್ತಿಲ್ಲ ರೀ, ಆದ್ರೆ ಮುಂದೊಂದಿನ ಮನೆನ 2 ಭಾಗ ಮಾಡ್ಬಿಡ್ತಾಳೆ ಅಂತ ನನಗೆ ಅನ್ನಿಸ್ತಿದೆ. ಮುಂಚೆ ನಾನಿದ್ದ ಜಾಗದಲ್ಲಿ ಒಂದು ವೃದ್ಧಾಶ್ರಮ ಕಟ್ಟಿದಾರಂತೆ, ಹೋಗಿದ್ದು ಬಿಡೋಣ, ಬರ್ತೀಯಾ? ನಾವಿಲ್ಲಿಂದ ಹೋಗೋದೇನೋ ಸರಿ, ಆದ್ರೆ ಅವ್ರವ್ರೆ ಹೊಡೆದಾಡ್ಕೊಳ್ತಾರಲ್ಲ. ತಂದೆ ತಾಯಿಗೆ ವಯಸ್ಸಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಕ್ಕಳು ಹೆತ್ತವ್ರ ಜವಾಬ್ದಾರಿನ ತಗೋಬೇಕು. ಹೆತ್ತವ್ರೆ ಸಾಯೋವರೆಗೂ ಜವಾಬ್ದಾರಿ ತಗೊಳ್ಳಿ ಅಂತ ಮಕ್ಕಳು ಅಂದ್ಕೊಂಡ್ರೆ ಅರ್ಥ ಮಾಡ್ಕೋಬೇಕಲ್ವಾ? ನನಗೆ ತುಂಬಾ ನೋವಾಗ್ತಿದೆ ಸುಶಿ. ನಾವ್ ಯಾರನ್ನ ಜಾಸ್ತಿ ಭಾವಿಸ್ಕೋತೀವೋ ಯಾಕಂತವ್ರೆ ನಮಗ್ ಕಣ್ಣಲ್ಲಿ ನೀರ್ ಹಾಕಿಸ್ತಾರೆ. ನಾವು ಭಾವಜೀವಿಗಳು ಅನ್ನೋದು ನಮಗೆ ಹೆಮ್ಮೆಯ ವಿಷಯ, ಅದೊಂದು ಶಕ್ತಿ ನಮ್ಮ ಪ್ರಕಾರ. ಆದ್ರೆ ಅವ್ರಗಳಿಗೆ ಅದೊಂದು ವೀಕ್ನೆಸ್. ಆಡಿಸ್ತಾರೆ, ಆಡಬೇಕು, ಕುಣಿಸ್ತಾರೆ, ಕುಣಿಬೇಕು, ಒಂದ್ ದಿವಸ ಮಲಗಿಸ್ತಾರೆ, ಮಲಗಬೇಕು ಅಷ್ಟೇ. ಹೇಳ್ಕೋಬಾರ್ದು, ಆದ್ರೂ ಮನಸ್ಸು ತಡಿತಿಲ್ಲ. ಜೋಡಿ ಸೀಮಂತ ಮಾಡಿ ಖರ್ಚು ಉಳ್ಸೋದಕ್ ನೋಡ್ತಾ ಇದ್ದೀರಾ? ಅದೆಷ್ಟು ಖರ್ಚಾಗ್ಬಿಡುತ್ತೆ ಹೇಳಿ? ಪ್ರತಾಪ್ ಹೇಳಿ ದುಡ್ಡನ್ನ ಮುಖದ ಮೇಲೆ ಬಿಸಾಕಿಸ್ತೀನಿ ಅಂತ ಅಂದ್ಲು. ನಾನು ಬಂದು ಮಾತಾಡ್ತೀನಿ ಬಿಡು. ಕಾಂಚನ, ನಿನ್ನ ಹತ್ರ ಕೇಳ್ಕೊಳಕ್ ಬಂದಿಲ್ಲ, ಕೇಳೋಕ್ ಬಂದಿದ್ದೀನಿ. ಏನೇನ್ ಸಮಸ್ಯೆ? ನಾವು ಆಸೆ ಪಡೋದೇ ಸಮಸ್ಯೆನಾ? ಸಾವಿತ್ರಿ ಅಕ್ಕನೇ ಸಮಸ್ಯೆ ನನಗೆ. ಏನ್ ಮಾಡಿದಾಳೆ ಅವಳು ನಿನಗೆ? ದೊಡ್ಡವರಾದ ನೀವುಗಳು ಸಮಸ್ಯೆನೇ ನನಗೆ. ಹೆಣ್ಣು ಕನ್ಫ್ಯೂಸ್ ಆಗಬಾರ್ದು, ಮಾಡ್ಲೂಬಾರ್ದು. ನನ್ನ ತಾಯಿ ಆಗಿದ್ದು ಸಮಸ್ಯೆನೇ. ನಿನಗೆ ನೀನೇ ಸಮಸ್ಯೆ ಅಂತ ಕಾಣುತ್ತೆ. ನಿಮಗೆ ಹರ್ಟ್ ಆಗ್ಬೋದು, ಒಂದ್ ವಿಷಯ ಹೇಳ. ಹರ್ಟ್ ಆಗಿದೆ, ವೈಶಾಲಿ ಎಲ್ಲ ಹೇಳಿದಾಳೆ. ಸರಿ, ಐ ಆಮ್ ಸಾರಿ. ಮನಸ್ಸಿನಲ್ಲಿದ್ದ ಆಚೆ ಬಂದ್ಬಿಡ್ಲಿ. ಬೇಡ, ನಿಮಗ್ ತುಂಬಾ ಹರ್ಟ್ ಆಗುತ್ತೆ. ಹೇಳ್ತೀಯೋ ಇಲ್ವೋ? ಯಾರು ಯಾರ ಜೊತೆಗೂ ಶಾಶ್ವತವಾಗಿರಲ್ಲ ಅಲ್ವಾ? ಒಳ್ಳೆ ಪ್ರಶ್ನೆ. ಮಗನ್ಗೆ 40 ತುಂಬೋ ಹೊತ್ತಿಗೆ ತಂದೆ ತಾಯಿ ಹೋಗ್ಬಿಡ್ತಾರೆ. ತಂದೆ ತಾಯಿನ ಕಳ್ಕೊಂಡ ಆ ಮಗ ಅವನ್ ಮಗನ ಬಿಟ್ಟು ಹೋಗ್ತಾನೆ ಅಲ್ವಾ? ಅಲ್ಲಿಗೆ ನಾನು ವೈಶಾಲಿ ಶಾಶ್ವತ ಅಲ್ಲ, ನಿಮಗೆ ನಿಮ್ಮದೇ ಆದ ಜೀವನ ಇದೆ ಅಂತ ಆಯ್ತು. ನನ್ನ ಮಾತಿನ ಅರ್ಥ ಅದಲ್ಲ. ಭಾವ ಅದೇ. ಸಾವಿತ್ರಿ ಅಕ್ಕನ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಾ. ಗೌರವ ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ 2 ತಿಂಗಳಿಗೆ ಇರಲ್ಲ, ಅವ್ರಿಗೆ ಬೇಕಾ ಇದೆಲ್ಲ? ಸಾವಲ್ಲಿ ಲಾಭ ಹುಡುಕ್ತಾ ಇದೀಯಾ? ಮಾವ, ಹಾಗೆಲ್ಲ ಹೇಳ್ಬೇಡಿ. ಮಗಳಾಗಿ ನಿಮ್ ಮುಂದೆ ನಿಂತ್ಕೊಂಡು ನೋವು ಹೇಳ್ಕೊತಿದ್ದೀನಿ ಅಷ್ಟೇ. ನಿನ್ನ ಮಾತು ವರ್ತನೆ ಯಾವುದು ನಿನ್ನ ಮಗಳು ಅಂತ ಭಾವಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡಲ್ಲ. ಈ ಸೀಮಂತ ನನ್ನ ಸೀಮಂತ ಮಾತ್ರ ಆಗ್ಬೇಕು ಅಂತ ಬಯಸೋದ್ ತಪ್ಪ? ನನಗೆ ನಾನು ಈ ಮನೆ ಸೊಸೆ ಅಂತ ಅನ್ನಿಸ್ತಾನೆ ಇಲ್ಲ. ನಿಮ್ಮ ಮಗ ಒಂದು ದಿವಸನೂ ಬಂದು ನನ್ನ ನೋಡ್ಕೊಂಡು ಹೋಗ್ಲಿಲ್ಲ. ಅದು ನಿನ್ನ ಪ್ರತಾಪ್ ನಡುವಿನ ಅನ್ಯೋನ್ಯತೆಯ ಸಮಸ್ಯೆ. ನೀವು ಅತ್ತೆನ 26 ವರ್ಷ ಬಿಟ್ಟಿರ್ಲಿಲ್ವಾ? ಪ್ರತೂನು ನಿಮ್ ರಕ್ತನೇ ತಾನೆ, ಎಲ್ಲೋಗಿರುತ್ತೆ ಬುದ್ಧಿ? ನಡೆಯೋ ಹಾಗಿದ್ರೆ ನನ್ನ ಸೀಮಂತ ಮಾತ್ರ ನಡೀಲಿ, ಇಲ್ಲ ಅಂದ್ರೆ ಬೇಕಾಗಿಲ್ಲ. ಸಾವಿತ್ರಿ ಮೇಲಿನ ನಿನ್ನ ಅಭಿಪ್ರಾಯ ಬದಲಾಗ ಕಾರಣ ಏನು? ಅವಳ ಮೇಲೆ ಅಕ್ಕ ಅನ್ನೋ ಗೌರವ ಹೋಗಿದೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಒಂದ್ ಹೇಳ ಮಾವ, ನನಗೆ ಅವ್ರ ಮುಖ ನೋಡಕ್ಕೆ ಬೇಜಾರು, ಅಷ್ಟು ಬೇಜಾರಾಗಿದೆ. ಎಲ್ರೂ ಚೆನ್ನಾಗಿರ್ಬೇಕು ಅಂದ್ರೆ ನನ್ನ ಸೀಮಂತ ಮಾತ್ರ ನಡಿಬೇಕು, ಇಲ್ದೇ ಇದ್ರೆ ಬೇಡ. ನನಗೇನು ಕೊಡದೇ ಇರೋ ಈ ಮನೆಗೆ ನಾನೇನ್ ಕೊಡಬಹುದು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾವಿತ್ರಿ,
ನಿನ್ನೆ ನಡೆದ ಬೇಸರಗಳು, ನಾಳಿನ ನಿನ್ನ ಕನಸುಗಳು, ನಿನ್ನ ಮನಸ್ಸಿನಲ್ಲಿ ಆಗ್ತಿರೋ ನೋವು ಎಲ್ಲನೂ ನನಗೆ ಅರ್ಥ ಆಗುತ್ತಮ್ಮ. ಆದರೆ ನಾನು ಏನು ಮಾಡಲಿ? ನೀವಿಬ್ಬರು ನನಗೆ ಎರಡು ಕಣ್ಣುಗಳಿದ್ದ ಹಾಗೆ. ಯಾವುದೇ ಕಣ್ಣಿಗೆ ನೋವಾದರೂ ಅದರಿಂದ ಅನುಭವಿಸೋಳು ನಾನೇ. ಯಾಕಂದ್ರೆ ನಾನು ತಾಯಿ ಸ್ಥಾನದಲ್ಲಿ ನಿಂತಿದ್ದೀನಿ. ನಿಮ್ ಸಮಾಧಾನದ ಮಾತು ಮನ್ಸಿಗೆ ಹಿತ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಮಾಧಾನ ಮಾಡೋರೊಬ್ರು ನನ್ನ ಜೊತೆಗಿದಾರಲ್ಲ, ನನಗಷ್ಟೇ ಸಾಕು ಅತ್ತೆ. ಒಂದು ಹೆಣ್ಣಿಗೆ ಮದುವೆ ಆಗ್ತಿದ್ದ ಹಾಗೆ, ತಾಯಿ ಆಗ್ತಿದ್ದ ಹಾಗೇನೆ ಒಂದ್ ರೀತಿ ಪೊಸೆಸಿವ್ನೆಸ್ಸು ಬರ್ತಾ ಹೋಗುತ್ತೆ. ನೋಡು, ಕಾಂಚನ ನಿನ್ನ ಮೇಲಿನ ದ್ವೇಷಕ್ಕೆ ಹಾಗೆ ಹೇಳಿಲ್ಲ. ಅವಳ ಮಾತಿಗೆ ನನಗೇನು ಬೇಜಾರಾಗ್ಲಿಲ್ಲ ಅತ್ತೆ. ಮುಂದೇನಾಗುತ್ತೆ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಅವಳ ಮಾತಿಂದ ನೊಂದ್ಕೋಬೇಡ ಸಾವಿತ್ರಿ. ಆ ಕಡೆ ಅವಳನ್ನು ಬಿಟ್ಕೊಡೋ ಹಾಗಿಲ್ಲ, ಈ ಕಡೆ ನೀನನ್ನು ಬಿಟ್ಕೊಡೋ ಹಾಗಿಲ್ಲ. ಪರವಾಗಿಲ್ಲ ಅತ್ತೆ, ಕೆಲವೊಂದು ಮನ್ಸಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ಏನು ಅನ್ಸಲ್ಲ. ನನ್ನ ಮನ್ಸು ಎಲ್ಲದಕ್ಕೂ ಒಗ್ಬಿಡುತ್ತೆ. ಯಾಕೆ ಗೊತ್ತಾ? ಬಡತನದಿಂದ ಬಂದವಳು ನಾನು. ಆದ್ರೆ ಹೃದಯದ ವಿಷಯದಲ್ಲಿ ನೀನು ತುಂಬಾ ಶ್ರೀಮಂತೆಮ್ಮ. ಹೃದಯ, ಪ್ರೀತಿ, ಸಹನೆ, ತ್ಯಾಗ ಇವುಗಳ ಅರ್ಥ ಆಗದೆ ಹೋದಾಗ ನಮ್ಮಲ್ಲಿ ಇದ್ದು ವ್ಯರ್ಥ ಆತೆ. ಇನ್ 2 ತಿಂಗಳಲ್ಲಿ ಕಾಂಚನನಿಗೆ ಹೆರಿಗೆ ಆಗತ್ತೆ, ನಿನಗೆ 7 ತುಂಬತ್ತೆ. ಆಮೇಲೆ ಯಾಕತ್ತೆ ಸುಮ್ನಾಗ್ಬಿಟ್ರಿ? ಹೇಳಿ. ಯಾಕೋ ಹೇಳಕ್ಕೆ ಮನ್ಸಿಲ್ಲಮ್ಮ. ಹೇಳಿ ಅತ್ತೆ, ಪರವಾಗಿಲ್ಲ. ಇಲ್ಲಿದ್ರೆ ಮನ್ಸಿನಲ್ಲೇ ಇಟ್ಕೊಂಡು ಕೊರಗ್ತಿರ್ತೀರಾ. ಒಂದ್ ವೇಳೆ ಹೇಳಿದ್ರು ನಾನು ಕೊರಗ್ತೀನಿ. ಹಾಗಿದ್ರೆ ನೀವು ಬಂದಿರೋದು ನನ್ನ ಮನ್ಸಿಗೆ ನೋವಾಗೋ ವಿಷಯ ಹೇಳೋದಕ್ಕೆ? ನೋವು ಕೊಡೋ ವಿಷಯಕ್ಕಲ್ಲ, ಒಂದು ವಿನಂತಿ ಜೊತೆ ಬಂದಿದ್ದೀನಿ. ಹೇಳಿ ಅತ್ತೆ, ಪರವಾಗಿಲ್ಲ. ಕುರುಡಂಗೆ ಬೆಳಕು ಒಂದೇ, ಕತ್ಲೇನೂ ಒಂದೇ. ಈ ಸರ್ತಿ ಕಾಂಚನನಿಗೆ ಮಾತ್ರ ಸೀಮಂತ ಮಾಡ್ತೀವಿ, ನಿನಗೆ ಸೀಮಂತ ಮಾಡ್ತಾ ಇಲ್ಲ. ನಿನ್ ಮಾತಿಗೆ ಬೆಲೆ ಕಡಿಮೆ ಆಯ್ತು ಅನ್ಕೋಬೇಡ ಸಾವಿತ್ರಿ. ಇಲ್ಲ, ಸೀಮಂತದ ಅನುಭವ ನನಗಿದೆ. ವಿನುತಾ ಮೊದಲನೇ ಸರ್ತಿ ತಾಯಿ ಆಗ್ತಾ ಇದ್ದಾಳೆ. ಅವಳು ಏನೇ ಕೇಳಿದ್ರು ನಾವಿಲ್ಲ ಅನ್ಬಾರ್ದು. ಅವಳಿಗಿದು ಮೊದಲನೇ ತಾಯ್ತನ, ಮೊದಲನೇ ಸೀಮಂತ, ಮೊದಲನೇ ಮಗು, ಮೊದಲನೇ ಕನಸು. ಅವಳು ಚೆನ್ನಾಗಿರೋದು ಮುಖ್ಯ, ನಾನಲ್ಲ. ಕಣ್ಣೀರು ಹಾಕ್ಬೇಡ ಸಾವಿತ್ರಿ, ಈ ಮನೆಗೆ ಒಳ್ಳೇದಾಗಲ್ಲ. ಈ ಮನೆ ಕೆಟ್ಟದಾಗ್ಲಿ ಅಂತ ನಾನು ಯಾವತ್ತೂ ಬಯಸಿಲ್ಲ ಅತ್ತೆ. ಸೀಮಂತದ ಕೆಲಸ ಏನಾದರೂ ಇದ್ರೆ ಹೇಳಿ, ನಾನು ಮಾಡ್ತೀನಿ. ನನಗೆ ಯಾವ ಬೇಜಾರು ಇಲ್ಲ ಅತ್ತೆ. ಈಗ ಯಾಕೆ ಬರ್ತಿದ್ದೀರಿ?
ನಾನು ತಾಯಿ ಆಗ್ತಿದ್ದೀನಿ ಇಂದಾಗ ನಿಷ್ಠೂರವಾಗಿ ಮಾತಾಡುತ್ತೆ. ಈಗ ಯಾಕೆ ಇಷ್ಟೊಂದು ಮಮತೆ ತೋರಿಸ್ತಾ ಇದ್ದೀರಿ? ನಾನು ನಿಮ್ಮನ್ನು ಬೈತಾ ಇಲ್ಲಪ್ಪ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೀಮಂತಕ್ಕೆ ಬರಬೇಡಿ. ವಿನುತಾ ನಿಮ್ಮನ್ನು ಕರೆದಿರಬಹುದು, ಆದ್ರೆ ನನಗೋಸ್ಕರ ಬರಬೇಡಿ. ನಾನು ಚೆನ್ನಾಗೇ ಇದ್ದೀನಿ, ಇಲ್ಲಿ ಎಲ್ಲರೂ ನನ್ನ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ನೀವ್ ಬರಬೇಡಿ ಅಷ್ಟೇ. ಬಂದೇ ಬರುತ್ತಾನೆ ಬಾಲಕೃಷ್ಣ, ಬಂದೇ ಬರುತ್ತಾನೆ, ಬಂದವನೇ ನಮಗೆಲ್ಲ ಸಂತೋಷ ತರುತ್ತಾನೆ. ಏನವ ತಲೆಗೆ ಈಚೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಬಿಸಿಲು ಜಾಸ್ತಿ ಆಗ್ಬಿಡತ್ ಕಣವ. ಯಾಕೋ ಬೆಳಕಲ್ಲಿ ಇರ್ಬೇಕು ಅನ್ನಿಸ್ತು ಮಾವಯ್ಯ. ಮನೆ ಒಳಗಡೆ ಗಾಳಿ ಬೆಳಕು ಹೋಯ್ತಲ್ವಾ? ಬಯಲಲ್ಲಿ ಇರ್ಬೇಕು ಅನ್ನಿಸ್ತಾ ಇದೆ. ಏನಾಗೈತವ? ಏನಿಲ್ಲ ಮಾವಯ್ಯ. ಅದ್ನೇ ನಿನ್ ಮನ್ಸೊಳಗಿಂದ ಹೇಳು, ಏನು ಆಗಿಲ್ಲ ಅಂತ. ನಾವೇ ನೆಂಟ್ರ ಮಾವಯ್ಯ ವಿಚಾರಿಸ್ಕೊಳ್ಳೋದಕ್ಕೆ. ಈಗೀಗ ಹಂಗೆ ಹಾಕ್ಬಿಟ್ಟಿದ್ಯಾ ಕಣವ. ಯಾವಾಗ್ಲೂ ಒಂಟಿ ಇರ್ತೀಯ, ಮನೆ ಒಳಗಡೆನು ಮನ್ಸ್ರವ್ರೆ ಕಣವ. ಯಾಕವ ಹಿಂಗಾಗ್ಬಿಟ್ಟೆ? ನಾನು ಬರ್ತೀನಿ, ನೀವು ಹೋಗಿ. ನಿನ್ ಮನ್ಸೇನು ಅಂತ ನನಗೆ ಗೊತ್ತು ಕಣವ. ನಾನೇನು ಅಂತ ಎಲ್ರಿಗೂ ಗೊತ್ತಲ್ವಾ? ಎಮ್ಮ ಹಂಗಿಲ್ಲ ಕಣವ ನಿನ್ ಬಗ್ಗೆ ಯಾರನ್ನು. ಹೌದು, ನನಗೆ ಏನೋ ಕಾಯಿಲೆ. ಬಿಡಿ. ಯಾಕವ ಹಿಂಗ್ ಒಗ್ಗಟ್ಟಾಗಿ ಮಾತಾಡ್ತಾ ಇದೀಯಾ? ತಕಾಯಿ ಬೊಂಬೆಗಳ. ತಗೊಳವ ಈ ಬೊಂಬೆಯ. ರಾಜ್ಕುಮಾರ, ನಿನ್ಗೆ ರಾಜ್ಕುಮಾರ್ನಂತ ಮಗನೇ ಆಯ್ತದೆ. ಆಗ 7 ಮಕ್ಕಳು ತಾಯಿ ನೀನು. ಕಲ್ಪನೆ ಹಿತ ಕೊಡುತ್ತೆ ಮಾವಯ್ಯ, ಆದ್ರೆ ಅದ್ ನಿಜ ಆಗಲ್ವಲ್ಲ. ಆಯ್ತದ ಕಡವಾ, ದೇವ್ರ ದಯ ಇದ್ರೆ ಎಲ್ಲ ಆಯ್ತದೆ. ಅಕ್ಕಯ್ಯ ದೇವ್ರು ತಂದೀವ್ನಿ ಎಲ್ಲ ಹೇಳವ್ರೆ, ಹೇಳ್ತಾನೆ ಅವ್ರೆ. ಈ ಎರ್ಗೆ ನಿನ್ ಜೀವಕ್ಕೆ ಮಾರ್ಕ್ ಆಯ್ತಿದೆ ಅಂತ. ನೀನೇನು ಯೋಚನೆ ಮಾಡ್ಬೇಡ ಕಣವ, ಯಾವ್ರವನೇ ಮಾಡ್ತಾನೆ. ನಾನು ಅದೇ ಭರವಸೆಯಲ್ಲಿದ್ದೀನಿ. ವಿನತಂಗೇನು ತರ್ಲಿಲ್ಲ ಮಾವಯ್ಯ? ನಿನ್ಗೆಂತ ತಂದಿದ್ದೀನಿ ಕಣವ. ಆಚೆ ನನಗೆ ಬೇರೆ ತಂದ್ಕೊಡ್ತೀನಿ ಕಣವ. ಬೇಡ, ಇದನ್ನ ವಿನತಂಗೆ ಕೊಟ್ಬಿಡಿ ಮಾವಯ್ಯ. ಬೇಡ ಅನ್ಬೇಡವ. ಇದನ್ನ ತಗೊಳ್ಳೋ ಯೋಗ್ಯತೆ ನನಗಿಲ್ಲ ಮಾವಯ್ಯ. ಯಾಕವ? ಇದನ್ನ ಸೀಮಂತ ನಡೆಯೋರ್ಗ್ ಕೊಡ್ಬೇಕು. ಈ ಸರ್ತಿ ಸೀಮಂತ ನಡೀತಾ ಇರೋದು ಒಬ್ಬರದೇ, ವಿನುತಂದು. ನನ್ ಸೀಮಂತ ಇಲ್ಲ ಮಾವಯ್ಯ, ಅವಳದೇ ಮಗು ಅನ್ಕೊಳ್ಳಿ. ಇದನ್ನ ಅವಳಿಗೆ ಕೊಟ್ಬಿಡಿ. ಅತ್ತೇನೆ ನನ್ನ ಹತ್ರ ಹೇಳಿದ್ರು, ಈ ಸರ್ತಿ ವಿನುತಂದು ಒಬ್ಬಳ್ಳೆ ಸೀಮಂತ ಅಂತ. ನ್ಯಾಯ ಎಲ್ರಿಗೂ ಒಂದೇ ಕಣವ. ನನಗೆ ಅನ್ಯಾಯ ಆಗಿಲ್ಲ ಮಾವಯ್ಯ. ನೋಡವ, ನೀನು ಮೆತ್ಕಿರ್ಬಾರ್ದು. ಗೋಡೆಗೆ ನಿನ್ನ ಸೇರಿಸಿ ಮಳೆ ಹೊಡೆದು ಬಿಡ್ತಾರೆ. ಶೂರ್ಪನಕ್ಕೆ ಅಲ್ಲವ ವನವಾಸ ಅನುಭವಿಸಿದ್ದು. ಒಳ್ಳೆ ಮನ್ಸಿರೋ ಸೀತಾದೇವಿ. ನೀನಿಂತ ಹೊತ್ನಾಗೆ ಇಷ್ಟು ಒಳ್ಳೆಯವರಾಗಿರೋದು ಒಳ್ಳೇದಲ್ಲ ಕಣವ. ಇದೆಲ್ಲ ನೋಡಿದ್ರೆ
ಆ ಕಾಂಚನಂದ ಏನೋ ಮಸ್ಲತ್ತು ಅಂತ ಕಾಣಿಸ್ತಿದೆ. ನಾನು ಬಿಡಕ್ಕಿಲ್ಲ ಕಣವ, ಕೇಳ್ತೀನಿ. ನಿನ್ ಸೀಮಂತ ನಡೆದೇ ನಡಿಬೇಕು. ಮಾವಯ್ಯ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನೀವ್ ಹೋಗಿ ಗಲಾಟೆ ಮಾಡಿದ್ರೆ ಸಾವಿತ್ರಿ ಹೇಳ್ಕೊಟ್ಟು ಗಲಾಟೆ ಮಾಡಿಸಿದಾಳೆ ಅಂತ ಆಗುತ್ತೆ. ನಿಮ್ ದಮ್ಮಯ್ಯ ಸುಮ್ಮನೆ ಇದ್ಬಿಡಿ. ಲೇ ಅಪ್ಪಯ್ಯ, ಬತ್ತಾ ನಾಗರಾಜ್ ದಿ ಸೋಮ್ಯಾನ್ ಅಂತ ಆಗ್ತಿದ್ಯಾ? ಪಟಾಪಟಿ ಚಡ್ಡಿ ಹೋಗಿ ಗೋವಾ ಚಡ್ಡಿ ಬರ್ತೈತೆ, ಒಳ್ಳೇದೇ ಅಲ್ವಾ? ಹವರಿ ಓಲ್ಡ್ ಸೋಮ್ಯಾನ್, ಯಾಕೆ ಬದಲಾಗ್ತಿದ್ಯಾ? ಲೇ ಅಪ್ಪಯ್ಯ, ಯಾಕೆ ಬೇಜಾರ್ಲಿದ್ಯಾ? ಲೇ ಮಗ, ಬದಲಾಗಿರೋದು ನಾನಲ್ಲ ಕಣ್ಲ. ಈ ಮನೆಯಾಗೆ ಸಾವಿತ್ರಿಗಿರೋ ಸ್ಥಾನಮಾನ ಬದಲಾಯ್ತೈತೆ ಕಣ್ಲ. ಆಗ್ಲಿ ಬಿಡ್ಲಾ, ವಿಲ್ನ ಅವಳ ಹೆಸರಿಗೆ ಮಾಡಿ ಟ್ರಾವೆಲ್ಸ್ ಓನರ್ ಮಾಡಿದೆ. ಹೌಸ್ ವೈಫ್ ಆಗಿದ್ದವಳು ಟ್ರಾವೆಲ್ಸ್ ಓನರ್ ಆದ್ಲು. ಸ್ಥಾನಮಾನ ಚೇಂಜ್ ಆದ್ರೆ ಒಳ್ಳೇದೇ ಅಲ್ವಾ? ಲೇ ಮಗ, ನೀನ್ ಈ ತರ ದಂಡ್ಪಿಂಡ ಆಯ್ತಿ ಅಂತ ಗೊತ್ತಿರ್ಲಿಲ್ಲ ಕಣ್ಲ. ಮದ ನಿನ್ಗೆ ತಲೆಗತ್ಬಿಟ್ಟೈತೆ. ನೀನ್ ಓದಾಗ್ಲಿಂದ ಸಾವಿತ್ರಿನ ಮನೆಯಾಗೆ ಚಪ್ಪಲಿ ಬಿಡೋ ಜಾಗದಾಗ ಬಿಟ್ಟು ಖುಷಿ ತಗೋತಾವ್ರ ಕಣ್ಲ. ಒಂದು ಮಾತು ಹೇಳ್ತೀನಿ, ಗೆಪ್ತಿ ಮಡಿಕೊ. ಸಾವಿತ್ರಿ ನಿನ್ ಬಾಳಗ್ ಬಂದ್ಮ್ಯಾಗೇನೆ ಕಣ್ಲ ನೀನ್ ಇಷ್ಟೊಂದು ಏಳಿಗೆ ಕಂಡಿದ್ದು, ನಿನ್ ಬಾಳ್ಗೊಂದು ಅರ್ಥ ಸಿಕ್ಕಿದ್ದು. ಹೋಗ್ಲಾ, ಆ ಹೆಣ್ಮಗಿನ ಮನಸ್ಸಿನಲ್ಲಿ ಮುಡ್ಗಟ್ಟಿರೋ ದುಃಖ ಏನು ಅಂತ ಕೇಳ್ಕೊ ಹೋಗ್ಲಾ. ಲೇ ಅಪ್ಪಯ್ಯ, ಟೆನ್ಷನ್ ತಗೋಬೇಡ, ಟೆನ್ಷನ್ ಮಾಡ್ಕೋಬೇಡ. ಬುದ್ಧಿಗೆ ಲದ್ದಿ ಮೆತ್ತಿತ್ತು, ಅದಕ್ಕೆ ಮನೆ ಬಿಟ್ಟು ಹೋಗಿದ್ದೆ. ಈಗ ಅದನ್ನೆಲ್ಲ ತೊಳ್ಕೊಂಡಿವಿ. ಮಾತು ಹೇಳ, ಸಾವಿತ್ರಿ ಉದ್ದಾಡ್ತನ ಇತ್ತೀಚೆಗೆ ಜಾಸ್ತಿ ಆಗೈತೆ. ಅವ್ಳು ತಗೊಳ್ಳೋ ನಿರ್ಧಾರಗಳು ಬೆಚ್ಚ ಬೀಳಿಸ್ತೈತೆ. ಯೋಚನೆ ಮಾಡ್ಬೇಕಣ್ಣ, ಕಾರಣ ಹುಡುಕ್ಬೇಕು. ತಲೀಸಾಗಿ ಅಂಬೆಗಾಲ ಆಗ್ತಾ ಇರೋ ಮಗ ಕೇಳ್ತಾಯ್ತೆ ಅನ್ಮ್ಯಾಕೆ ಏನು ಎತ್ತ ಅಂತ ಪರೀಕ್ಷೆ ಮಾಡಿ ತಿಳ್ಕೊಬೇಕಣ್ಣ. ತಲೆ ಕೆಡ್ಸ್ಕೊಬೇಡ ಕಣಪ್ಪಯ್ಯ. ಸಾವಿತ್ರಿಗೆ ಈಗಾಗಕ್ಕೆ ಏನು ಕಾರಣ, ಯಾರು ಕಾರಣ ಅಂತ ತಿಳ್ಕೊತೀನಿ. ತಿಳ್ಕೊಂಡಿದ್ದ ದಿವಸ ಅವ್ರಿಗೆ ಸರಿಯಾದ ಉತ್ತರ ಕೊಡ್ತೀನಿ. ಸುಮ್ಕೆ ಅಂತೂ ಬಿಡಲ್ಲ. ನಿಂತ್ಕೊಳ್ಳ. ಏನು? ಕಾಂಚನಂಗ್ ಒಬ್ಳಿಗೆ ಸೀಮಂತ ಮಾಡ್ತಾ ಇರೋದು. ಆ ಸಮಾರಂಭದಿಂದ ಸಾವಿತ್ರಿ ನೀಚೆ ಮಾಡಿದವ್ರೆ. ಯಾಕಂತೆ? ಯಾರಿಗ್ ಗೊತ್ತು? ಜೋಡಿ ಸೀಮಂತ ಅಂತ ವಯಸ್ಸಲ್ಲಂಟಿ ಕುಣಿತಿದ್ರು. ಆ ಯಮ್ಮನ್ ಮಾತು ನಮ್ದೇ ಇರೋದೇ ಐತಾ ಕಣ್ಲ. ಲೇ ಮಗ, ಸಾವಿತ್ರಿನ ಈಚೆ ನಿಲ್ಸಿ ಮನೆಯಾಗೆ ಹಬ್ಬ ಮಾಡ್ಬೇಕು ಅನ್ನೋ ಚಟ ವಯಸ್ಸಲ್ಲ ಅವ್ನ ಮನ್ಸಿಂದ ಇನ್ನೂ ಹೋಗಿಲ್ಲ ಕಣ್ಲ. ಇಬ್ರಿಗೂ ಸೀಮಂತ ಅಂತ ಹೇಳಿ ಈಗ ಸಾವಿತ್ರಿ ತಾವು ನಿನಗೆ ಸೀಮಂತ ಇಲ್ಲ ಅಂದ್ರೆ ಆ ಹೆಣ್ಮಗ ಎಷ್ಟು ನೊಂದ್ಕೊತಿದ್ದೇಳು. ಆ ಮಗಿನ ಪ್ರಾಣಕ್ಕೇನೆ ಗ್ಯಾರಂಟಿ ಇಲ್ಲ ಕಡ್ಲ. ಇಂಥ ಹೊತ್ತಾಗೆ ಮನೆಯಾಗೆ ಅವಮಾನ, ನೋವು, ಸಂಕಟ. ಸಾವಿತ್ರಿ ತಲೆ ಚಚ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತಾಳೆ ಕಡ್ಲ. ಬೇಕಾದ್ರೆ ಹೋಗಿ ರೂಮ್ ಚೆಕ್ ಮಾಡು. ನಿತ್ಯ ಮಾತ್ರ ವಿಷದ ಬಾಟ್ಲ ಸಿಗ್ತದೆ. ಲೇ ಮಗ, ನನಗೆ ಸೀಮಂತ ಮಾಡಲಿಲ್ಲ ಅಂತ ಯೋಚನೆ ಇಲ್ಲ ಕಣ್ಲ. ಯಾಕೆ ಅಂದ್ರೆ ಸಾವಿತ್ರಿಗೆ ಒಂದ್ಕಿತ ಸೀಮಂತ ಆಗ್ಬಿಟ್ಟೈತೆ. ನನ್ಗೆ ಯೋಚನೆ, ಕಾಂಚನ ಏನಾರ ಮಾಡಿ ಸಾವಿತ್ರಿನ ಸಾಯಿಸ್ಬಿಡ್ತಾಳ ಅಂತ ಯೋಚನೆ. ನೋಡ್ಲಾ, ಚಾಕುವಿಂದ ಕತ್ತಿಯಿಂದ ಚುಚ್ಚಿ ಸಾಯಿಸ್ಬೇಕಾಗಿಲ್ಲ. ಮನ್ಸಿಗೆ ನೋವಾಗೋಂಗೆ ಹಿಂಸೆ ಕೊಟ್ರೆ ಸಾಕು ಕಡ್ಲ, ಸತ್ತೋಯ್ತಾಳೆ. ಯಾಕೆ ಹೇಳು? ಒಳ್ಳೆಯವರು ಚಾಕುವಿಂದ ಕತ್ತಿಯಿಂದ ತಿವಿದ್ರೆ ಸಾಯಕ್ಕಿಲ್ಲ. ಮನ್ಸಿಗೆ ನೋವಾಗುವಂಥ ಮಾತಿಂದ ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸೋದ್ರಿಂದ ಸತ್ತೋಯ್ತಾರೆ ಕಡ್ಲ. ನಿನ್ ಕೈ ಮುಗಿತೀನಿ ಕಡ್ಲ, ಒಳ್ಳೆತನ ತುಂಬಿರೋ ನಿನ್ ಹೆಂಡ್ತಿನ ಉಳಿಸ್ಕೊಳ್ಳ, ಸಾವಿತ್ರಿನ ಉಳಿಸ್ಕೊಳ್ಳ.
ಸಾವಿತ್ರಿ ಸಾವಿತ್ರಿ ಮನ್ಸಲ್ಲಿರೋ ನೋವನ್ನು ಕೊಟ್ಬಿಡು, ನಾನೇ ನುಂಗ್ತೀನಿ. ನಿಮಗ್ ನೋವಾದ್ರೆ ನನಗ್ ನೋವಾಗಲ್ವಾ ಸತ್ಯ? ಗಂಡನಾದವನು ಹೆಂಡತಿಗೆ ಸಿಕ್ಕ ಅಮೃತದಲ್ಲಿ ಪಾಲ್ ಕೇಳೋ ಬದಲು ವಿಷಯದಲ್ಲಿ ಪಾಲ್ ಕೇಳೋದು ಒಳ್ಳೇದು. ನನ್ನನ್ನು ಬಿಟ್ಟು ಹೋಗ್ಬೇಡ್ವೆ. ಹೋಗೋದಾದ್ರೆ ನನ್ನನ್ನು ಜೊತೆ ಕರ್ಕೊಂಡೋಗು, ನಾನು ಬರ್ತೀನಿ. ಯಾಕೇನೇನೋ ಮಾತಾಡ್ತಿದ್ರ? ಹೆಂಡತಿ ಎದುರುಗಡೆ ಗಂಡ ಕಣ್ಣೀರು ಹಾಕ್ಬಾರ್ದು. ಆದ್ರೆ ನನಗೆ ದುಃಖ ತಡ್ಕೊಳಕ್ಕಾಯ್ತಿಲ್ಲ. ನಾವೆಲ್ಲ ಸೇರಿ ನಿನ್ನನ್ನು ಕೆಂಡದ ಮ್ಯಾಕ್ ನಿಲ್ಸಿದೀವಿ ಅಲ್ವಾ?